ಸರಿ ಬಾ ನಡಿನಿ. ನಡಿ. ಹಾಲ್ ಕುಡಿತ್ಯಾ? ಯಾಕೆ ಹೊಟ್ಟೆ ಹಸಿತಿಲ್ವಾ? ನಂಗೆ ಹೊಟ್ಟೆ ಹಸಿತಿದ್ಯಪ್ಪ. ನಂಗೆ ಹಾಲು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಅಭಿ, ಗಂಗ್ರಿ, ಏನ್ ಸಮಾಚಾರ? ನೀನ್ ಹಾಲು ಕುಡಿಬೇಕು ಅಂತ ಅನ್ಕೋತಿದ್ದೆ ಅಲ್ವಾ? ಅದಕ್ಕೆ ನೋಡು ನಾನು ಹಾಲು ತಗೊಂಬಂದ್ಬಿಟ್ಟೆ. ಓ ಹೌದಾ? ಥ್ಯಾಂಕ್ಸ್ ಕೆಲ್ಸದವಳೆ. ಬೇಕಾದ್ರೆ ಬಾರೆ ಹೋಗೆ ಅಂತ ಕರ್ದ್ ಬಿಡು. ಕೆಲ್ಸದವಳು ಅಂತ ಮಾತ್ರ ಕರಿಬೇಡಮ್ಮ. ಸರಿ ಆಯ್ತು. ಬಾ ಇಲ್ಲಿ. ಬಾರೆ, ಬಾ ಅನ್ನಲ್ಲ, ಬಾ. ಥ್ಯಾಂಕ್ಸ್. ಹೋಗೆ. ಏನ್ ನಿಂತಿದ್ಯಾ? ಹೋಗ. ಅಯ್ಯೋ, ಹಾಲಲ್ಲಿ ಹಲ್ಲಿ ಬಿದ್ದೋಯ್ತು. ಅಯ್ಯಯ್ಯೋ, ಹಾಲಲ್ಲಿ ಹಲ್ಲಿ ಬಿದ್ದೋಯ್ತು. ಏನಾಯ್ತು ಚಿಕ್ಕಿ? ಅದು ಹಾಲಲ್ಲಿ ಹಲ್ಲಿ ಬಿದ್ದೋಯ್ತು. ಹೌದಾ? ಎಲ್ಲಿ ಕಾಣಿಸ್ತಾ ಇಲ್ಲ? ಒಳಗಿದೆ, ನೋಡಬೇಕಾದ್ರೆ. ಹೌದಾ? ನಾನು ಹೇಳಿಲ್ವಾ? ಇದೇನಿದು? ಹಲ್ಲಿ ಕಪ್ಪಾಗಿದೆ. ಹಾಲಲ್ಲಿ ಬಿದ್ದ ತಕ್ಷಣ ಸತ್ತು ಹೋಗಿದೆ. ನನ್ ಗೊತ್ತಿಲ್ಲಪ್ಪ, ನಾನೇನು ಹಾಕಿಲ್ಲ ಹಾಲಿಗೆ. ಅಂಬುಜಮ್ಮ ಅಜ್ಜಿ, ಕುಂಬಳಕಾಯಿ ಕಳ್ಳ ಅಂದ್ರೆ ನೀವಾಗ ಹೆಗ್ಲ ಕೊಟ್ಟು ನೋಡ್ಕೋತೀರಾ? ನಾನು ಹೇಳಿದ್ನ ನೀವೇನಾದ್ರೂ ಹಾಕಿದೀರಾ ಅಂತ. ಮತ್ತೆ ನೀನ್ ಹೇಳಿದ್ದು ಅದೇ ತರ ಇತ್ತಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ನೀವೊಬ್ರು ಮಾರ್ರೆ, ನೀವೆಂತ ಮಾತಾಡ್ಬೇಡಿ. ನಿಮ್ಗೆ ಗೊತ್ತಿಲ್ಲದೆ ಎಂತಾರು ಸತ್ಯ ಬಾಯಿ ಬಿಟ್ರೆ ಕಷ್ಟ. ಈಗಿನ ಕಾಲದಲ್ಲಿ ಯಾರಿಗೂ ಒಳ್ಳೇದೇ ಮಾಡಬಾರ್ದಪ್ಪ. ಪಾಪ, ಹಸುವಾಗಿದೆ ಅಂತ ಹಾಲು ಕೊಟ್ರೆ ನನ್ ಮೇಲೆ ಆರೋಪ ಮಾಡ್ತಾಳೆ. ಮಲ್ಲಿ ಆಂಟಿ, ಈ ಹಾಲನ್ನ ತಗೊಂಡು ಹೋಗಿ ಹೊರಗಡೆ ಚೆಲ್ಬಿಟ್ಟು ಈ ಹಲ್ಲಿನ ತಗೊಂಡು ಹೋಗಿ ದೂರ ಬಿಸಾಕಿ. ನಾನು ಅದನ್ನ ಕೈಗೆ ಮುಟ್ಟೋದಿಲ್ಲ ಮಾರ್ರೆ, ಅದನ್ನ ಹಾಲೊಳಗೆ ಹಾಕಿ ಹಾಕಿ. ಲೋಟ ಕೊಡಿ. ಎಷ್ಟು ಸಲ ಹೇಳಿದ್ದೀನಿ ಅವನಿಗೆ ಅನ್ನ ನೀರು ಕೊಡ್ಬೇಡಿ, ಕಟ್ ಬಿಚ್ಚಬೇಡಿ ಅಂತ. ನನ್ನ ಮಾತಿಗೇನು ಬೆಲೆ ಇಲ್ವಾ? ಎಷ್ಟು ಕಷ್ಟಪಟ್ಟು ಅವನ ಹುಡುಕಿದ್ದೀನಿ ಗೊತ್ತಾ? ಅವನ್ನ ಹುಡ್ಕೊಂಬರಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಗೊತ್ತೇನ್ರೋ? ಎದ್ದೇಳ. ಬಿಟ್ಬಿಡಿ ಬಸ್. ಬಾರೋ ಇದೆ. ಅವನು ಅನ್ನ ನೀರು ಏನು ತಗೋಬಾರ್ದಿತ್ತು.